ಸಮೀಕ್ಷೆಗೆ ಜನಸಾಮಾನ್ಯರು ಯಾವ ರೀತಿ ಸಹಕಾರ ನೀಡಬೇಕಾಗತ್ತೆ, ಜನಸಾಮಾನ್ಯರ ಒಂದು ಪಾತ್ರ, ಅವರ ಪಾಲ್ಗೊಳ್ಳುವಿಕೆ, ಒಳಗೊಳ್ಳುವಿಕೆ ಇಲ್ಲ ಅಂತಂದ್ರೆ ಯಾವುದೇ ಆಂದೋಲನಗಳು, ಯಾವುದೇ ಕೆಲಸಗಳು, ಯಾವುದೇ ಸರ್ಕಾರಿ ಯೋಜನೆಗಳು ಇದಾಗಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಹಂತದಲ್ಲಿ ಚರ್ಚೆಗಳು ನಾನಾ ರೀತಿ ನಡೀತಾ ಇದೆ. ಜನಸಾಮಾನ್ಯರು ಕರ್ತವ್ಯ ಏನು, ಅವ್ರು ಯಾವ ರೀತಿ ನಿಮ್ಗೆ ಸ್ಪಂದಿಸಬೇಕಾಗತ್ತೆ ಅಂತ ನೋಡಿ. ಮುಖ್ಯವಾಗಿ ಇದೊಂದು ದೇಶ ಸೇವೆ, ನಾಡಿನ ಸೇವೆ, ಬೇರೆ ಏನು ಅಲ್ಲ. ಯಾಕೆ ಅಂದ್ರೆ ನಮ್ಮದೇ ಆದಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇ ಪ್ರಭುಗಳಾಗಿರ್ತೇವೆ, ಪ್ರತಿ ಪ್ರಜೆನೂ ಪ್ರಭುಗಳಾಗಿರ್ತಾರೆ. ನಮ್ಮದೇ ಪ್ರತಿನಿಧಿಗಳು ನಮ್ಮನ್ನ ಆಳ್ವಿಕೆ ಮಾಡ್ತಾರೆ, ಅವರೇ ಪಾಲಿಸಿಗಳನ್ನ ರೂಪಿಸುವಂತವ್ರು, ನೀತಿ ನಿರೂಪಣೆಗಳನ್ನ ಮಾಡುವಂತವ್ರು. ಅವು ಪರಿಣಾಮಕಾರಿಯಾಗಿ ಜಾರಿಯಾಗಬೇಕು ಅಂದ್ರೆ ಅದಕ್ಕೆ ಸೂಕ್ತವಾದಂತ ಮಾಹಿತಿ ಮುಖ್ಯ. ಇಲ್ಲ ಅಂದ್ರೆ ಎಲ್ಲೋ ಕುಳಿತು ಏನೋ ಒಂದು ಇರುವಂತ ರ್ಯಾಂಡಮ್ ನಂಬರ್ ಮೇಲೆ ನಾವು ಡಿಸಿಷನ್ ತೆಗೆದುಕೊಂಡ್ರೆ ನಾಳೆ ಅದು ಹೆಚ್ಚು ವಾಸ್ತವಿಕವಾಗಿ ಇರೋದಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಈ ಸಮೀಕ್ಷೆಯಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸಿದ್ರೆ, ಎಲ್ಲರೂ ಭಾಗವಹಿಸಿ ತಮ್ಮ ತಮ್ಮ ಸತ್ಯವಾದ ವಿಚಾರವನ್ನು, ಯಾರು ಸುಳ್ಳು ಹೇಳಿ ಅಂತ ನಾವು ಕೇಳಲ್ಲ, ಹೇಳ್ತಾರೆ ಸುಳ್ಳು ಹೇಳಿ ಅದೇಳಿ ಇದೇಳಿ ಆ ಕಾರಣಕ್ಕೆ ಈ ಕಾರಣಕ್ಕೆ ಅಂತ. ದಯವಿಟ್ಟು ಅದನ್ನೆಲ್ಲ ಹೇಳಬೇಡಿ. ಯಾಕೆ ಅಂತ ಅಂದ್ರೆ ಅದು ನಾಳೆ ಒಂದ್ ದಿವಸ ಅದು ಯಾರೋ ಹೇಳಿದ್ರು ಅಂತ ಮಾಡುವಂಥದ್ದಲ್ಲ. ಆ ಗಿಲ್ಟ್ ನಮಗೆ ಕಾಡ್ತಿರುತ್ತೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ತಮ್ಮಲ್ಲಿ ಏನಿದೆ ವಾಸ್ತವ ಸತ್ಯ ಅದನ್ನು ಹೇಳಿ, ಅದರ ಆಧಾರದ ಮೇಲೆ ನಮ್ಮಲ್ಲಿ ಪರಿಶೀಲನೆ ಎಕ್ಸ್ಪರ್ಟ್ಸ್ ಇರ್ತಾರೆ, ವಿಶ್ಲೇಷಣೆಯನ್ನು ಮಾಡ್ತಾರೆ. ವಿಶ್ಲೇಷಣೆ ಮಾಡಿದ ಮೇಲೆ ಸೂಕ್ತವಾದಂತಹ ಈ ನಾಡಿನ ಸಮಾಜದ ನಿರ್ಮಾಣಕ್ಕೆ ಬೇಕಾದಂಥ ನೀತಿ ನಿರೂಪಣೆಗಳನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ. ನೀವು ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ಕೊಡೋದು, ಭಾಗವಹಿಸದೇ ಇರೋದು, ಇದರಿಂದ ನಮಗೆ ಅಪೂರ್ಣವಾದ ಮಾಹಿತಿ ಬಂತು ಅಂದರೆ ಅದರಿಂದ ಮುಂದೆ ರೂಪಿತವಾಗುವಂತಹ ಯೋಜನೆಗಳು ಎಲ್ಲವೂ ಕೂಡ ಅದರ ಪರಿಣಾಮ ಕಡಿಮೆ ಆಗುತ್ತೆ. ಹಾಗಾಗಿ ಇದು ಜನರಿಗೋಸ್ಕರ ಮಾಡ್ತಾ ಇರುವಂಥ ಸಮೀಕ್ಷೆ, ಇದು ಸಂವಿಧಾನಬದ್ಧವಾಗಿ ಆಗಿರುವಂಥ ಸಂಸ್ಥೆಗಳ ಮೂಲಕ ಆಗಿರುವಂಥ ಸಮೀಕ್ಷೆ, ಇದು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಆಯೋಗಗಳು ರಚನೆಯಾಗಿ ಅದರಂತೆ ಕಾನೂನುಗಳು ರಚನೆಯಾಗಿ ಆಗ್ತಾ ಇರುವಂಥ ಸಮೀಕ್ಷೆ. ಇದು ಬಹುಪಾಲು ಜನರ ಬೇಡಿಕೆ ಮೇಲಿರುವಂಥ ಸಮೀಕ್ಷೆ. ಹಾಗಾಗಿ ಎಲ್ಲರೂ ಭಾಗವಹಿಸೋಣ, ಈ ಸಮೀಕ್ಷೆಯನ್ನು ಯಶಸ್ವಿ ಮಾಡೋಣ ಅನ್ನೋದು